ಹಾಯ್ ಸ್ಟೂಡೆಂಟ್ಸ್, ನಿಮಗೆ ಇದೇ ಥರ ಡೈಲಿ ಜಾಬ್ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಮರೆಯದೆ ಅದಕ್ಕೆ ಜಾಯ್ನ್ ಆಗಿ. ಯಾವುದರಲ್ಲಿ ಒಂದಕ್ಕೆ ಜಾಯ್ನ್ ಆಗಿ ಸಾಕು, ಡೈಲಿ ನಿಮಗೆ ಇದೇ ಥರ ಜಾಬ್ ಅಪ್ಡೇಟ್ಸು ಕೊಡ್ತಾ ಇರ್ತೀನಿ. ಸೊ ಇವತ್ತಿನ ಜಾಬ್ ಅಪ್ಡೇಟ್ ಬಂದ್ಬಿಟ್ಟು ಜೋಲ್ಸ್ ವ್ಯಾಟ್ಸ್ ಕಂಪ್ನಿಯಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಹೌದಾ? ಸೊ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ. ಹೌದಾ? ಸೊ ಟೋಟಲ್ ಪೋಸ್ಟ್ ಎಷ್ಟೊಂದು ಕೊಟ್ಟಿಲ್ಲ, ಲೊಕೇಶನ್ ಮಾತ್ರ ಬೆಂಗಳೂರಲ್ಲೇ ಇರುತ್ತೆ. ಹೌದಾ? ಒಳ್ಳೆ ಕಂಪ್ನಿ, ಹೌದಾ? ಸ್ಟ್ಯಾಂಡರ್ಡ್ ಕಂಪ್ನಿ ಅಂತ ಹೇಳ್ಬೋದು. ಆ್ಯಂಡ್ ಅಪ್ಲೈ ಮಾಡಿ ಬಂದ್ಬಿಟ್ಟು ಆಫ್ಲೈನ್ ಇರುತ್ತೆ, ಆನ್ಲೈನ್ ಇರಲ್ಲ. ಆಫ್ಲೈನ್ ಅಂದರೆ ನೀವು ಅಲ್ಲೇ ಕಂಪ್ನಿಗೆ ಹೋಗಿ ನಿಮ್ಮ ರೆಸ್ಯೂಮ್ನ ಕೊಡಬೇಕು. ಹೌದಾ? ಸೊ ಲಾಸ್ಟ್ ಡೇಟು ಆ್ಯಸ್ ಸೂನ್ ಆಸ್ ಪಾಸಿಬಲ್, ಆದಷ್ಟು ಬೇಗ ಹೋಗಿ. ಹೌದಾ? ಹೂ ಕ್ಯಾನ್ ಅಪ್ಲೈ ಅಂದರೆ ಆಲ್ ಮೇಲ್ ಆ್ಯಂಡ್ ಫೀಮೇಲ್ ಇಂಡಿಯಾದವ್ರು ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೋಬೋದು. ಹೌದಾ? ಸೊ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ ಫ್ರೆಶರ್ಸ್ ಆಗಿದ್ರೆ 3 lakh to 4.5 lakh LP ಇರುತ್ತೆ. ಫ್ರೆಶರ್ಸ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಯಾರೂ ಮಿಸ್ ಮಾಡೋಕೆ ಹೋಗ್ಬೇಡಿ, ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡಿ. ಹೌದಾ? ಸೊ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು 2 ರೌಂಡಲ್ಲಿ ಇರುತ್ತೆ. ಹೌದಾ? ಸೊ ಫಸ್ಟ್ ರೌಂಡ್ ಬಂದ್ಬಿಟ್ಟು ಫಸ್ಟ್ ನೀವು ಆನ್ಲೈನ್ ಅಥವಾ ಆಫ್ಲೈನ್ ಅಪ್ಲಿಕೇಶನ್ ಕೊಡ್ತೀರಾ. ಕೊಟ್ಟಾದ್ಮೇಲೆ ಫಸ್ಟ್ ರೌಂಡಲ್ಲಿ ಪರ್ಸನ್ ಟೆಸ್ಟ್ ಅಂತ ನಡೆಯುತ್ತೆ. ಅಲ್ಲಿ ನಿಮಗೆ ವಾಯ್ಸ್ ಟೆಸ್ಟ್ ನಡೆಯುತ್ತೆ, ವಾಯ್ಸ್ ಕಮ್ಯುನಿಕೇಶನ್ ಸ್ಕಿಲ್ ಚೆಕ್ ಮಾಡ್ತಾರೆ. ಸೊ ಅಲ್ಲಿ ನಿಮ್ಗೆ 60 marks ಮಿನಿಮಮ್ ತೊಗೊಳ್ಳೇಬೇಕು. 60 marks ತೊಗೊಂಡ್ರೆ ಕ್ವಾಲಿಫೈ ಆಗ್ತೀರಾ. ಆಮೇಲೆ ಅದಾದಮೇಲೆ ಸೆಕೆಂಡ್ ರೌಂಡ್ಗೆ ಇರುತ್ತೆ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಫುಲ್ಲು ನಿಮ್ಮ ರೆಸ್ಯೂಮ್ ಸ್ಕ್ರೀನಿಂಗ್ ಮಾಡ್ತಾರೆ. ಆ್ಯಂಡ್ HR ಆರ್ ಟೀಮ್ ಲೀಡರ್ ಬಂದ್ಬಿಟ್ಟು ನಿಮ್ಮದು ವಾಯ್ಸ್ ಟೆಸ್ಟ್ ಮಾಡ್ತಾರೆ. ಹೆಂಗಿದೆ, ಏನು ಕ್ಲಾರಿಟಿ ಇದೆ ಅಲ್ವಾ, ಗ್ರಾಮ್ಯಾಟಿಕಲ್ ಕರೆಕ್ಟಾಗಿ ಮಾತಾಡ್ತಾರೆ ಅಲ್ವಾ, ಕಾನ್ಫಿಡೆನ್ಸ್ ಹೆಂಗಿದೆ, ಆ್ಯಂಡ್ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ಕೂಡ ಚೆಕ್ ಮಾಡ್ತಾರೆ. ಹೌದಾ? ಸೊ ಫೈನಲ್ ಥರ್ಡ್ ರೌಂಡಲ್ಲಿ ನಿಮ್ಮದು ಡಿಸ್ಕಷನ್, ಸ್ಯಾಲರಿ ಡಿಸ್ಕಷನು ಮತ್ತು ಜಾಯ್ನಿಂಗ್ ಡಿಸ್ಕಷನ್ ಆಗುತ್ತೆ. ಆದರೆ ಯಾರು ಅಪ್ಲೈ ಮಾಡ್ತಾರೆ ಅವರು ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡಿ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎನಿ ಡಿಗ್ರಿ. ಹೌದಾ? ಸೊ ಕ್ವಶನ್ಸ್ ಏನೇನು ಕೇಳ್ಬೋದಪ್ಪ ಈ ಜಾಬ್ ಪ್ರೊಫೈಲ್ ಮೇಲೆ, ಏನೇನು ಕ್ವಶನ್ಸ್ ಕೇಳ್ಬೋದಪ್ಪ ಅಂದರೆ ನಿಮ್ಮದು ಸೆಲ್ಫ್ ಇಂಟ್ರೊಡಕ್ಷನ್ ಕೇಳ್ತಾರೆ. ಸೆಲ್ಫ್ ಇಂಟ್ರೊಡಕ್ಷನಲ್ಲಿ ಆಲ್ಮೋಸ್ಟ್ 1 minute ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ಎಜುಕೇಷನ್, ಲೊಕೇಶನ್ ಆ್ಯಂಡ್ ಹಾಬೀಸ್. ಹಾಬೀಸ್ ಬಂದ್ಬಿಟ್ಟು ನಿಮ್ಗೆ ಯಾವ್ದು ಗೊತ್ತಿರುತ್ತಲ್ಲ ಅದನ್ನು ಮಾತ್ರ ಹೇಳಿ, ಅದ್ರ ಡೀಟೇಲ್ ಆಗಿ ಗೊತ್ತಿರಬೇಕು. ಹೌದಾ? ಸೊ ನೀವು ಯಾವುದೋ ಒಂದು ಹಾಬೀಸ್ ಹೇಳ್ತೀರಾ, ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಲ್ಲ. ಕ್ರಿಕೆಟ್ ಅಂತ ಕೇಳ್ತೀರಾ, ಕ್ರಿಕೆಟ್ ಅಂತ ಹಾಬೀಸ್ ಹಾಕಿರ್ತೀರ, ಕ್ರಿಕೆಟಲ್ಲಿ ಎಷ್ಟು ಜನ ಪ್ಲೇಯರ್ಸ್ ಇದ್ದಾರೆ ಗೊತ್ತಿರಲ್ಲ, ಅದರಲ್ಲಿ ಫೇಮಸ್ ಪ್ಲೇಯರ್ಸ್ ಯಾರು ಗೊತ್ತಿರಲ್ಲ. ಸೊ ನಿಮ್ಗೆ ಯಾವುದೋ ಒಂದು ಹಾಬೀಸ್ ಹಾಕಿದ್ರೆ ಅಂದರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಗೊತ್ತಿರಬೇಕು. ಕುಕ್ಕಿಂಗ್ ಅಂತ ಹಾಕ್ತೀರಾ, ಕುಕ್ಕಿಂಗಲ್ಲಿ ಏನೋ ಕೇಳ್ತಾರೆ, ಅದು ನಿಮ್ಗೆ ಆನ್ಸರ್ ಮಾಡೋಕ್ಕೆ ಬರಲ್ಲ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಹಾಬೀಸ್ ಅಂದರೆ ನಿಮ್ಗೆ ಅದ್ರ ಬಗ್ಗೆ ಫುಲ್ ಡೀಟೇಲ್ ಗೊತ್ತಿದ್ರೆ ಮಾತ್ರ ಹಾಕಿ, ಇಲ್ಲಾಂದರೆ ನಮ್ಗೆ ಯಾವ ಹಾಬೀಸ್ ಇಲ್ಲ ಅಂತೇಳಿ ಪ್ರಾಬ್ಲಮ್ ಇಲ್ಲ. ಸೊ ರೀಡಿಂಗ್ ಬುಕ್ ಹೇಳೋರು ಸ್ವಲ್ಪ ಕೇರ್ಫುಲ್ ಆಗಿರಿ. ರೀಡಿಂಗ್ ಬುಕ್ ಹೇಳೋರು, ಸಪೋಸ್ ಏನಾದ್ರು ನೀವು ಯಾವುದು ನಾವಲ್ ರೀಡಿಂಗ್ ಅಂತ ಹೇಳ್ತೀರಾ, ನಾವಲ್ ರೀಡಿಂಗಲ್ಲಿ ಯಾವ್ದಾದ್ರು ನಾವಲ್ ಹೇಳಿದ್ರೆ ಹೇಳಕ್ಕೆ ಬರಲ್ಲ. ಸೊ ಆದ್ದರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಇಲ್ಲ ನೀವು ಆಲ್ಮೋಸ್ಟ್ ನೀವು ಹೇಳ್ತೀರ ವಿ ಆರ್ ಇನ್ಸ್ಟಾ ರೀಲ್ಸ್ ವ್ಯೂವರ್ ಅಂತೇಳಿ, ಅದನ್ನ ಹೇಳಿದ್ರೆ ಅದನ್ನು ಕೇಳ್ತಾರೆ ನೆನಪಿರಲಿ. ಹೌದಾ? ಅದ್ರ ಬಗ್ಗೆನೂ ಕೇಳ್ತಾರೆ. 100% ರೀಲ್ಸ್ ಏನಾದ್ರು ನೋಡ್ತಾರೆ, ರೀಲ್ಸ್ ಬಗ್ಗೆ ಏನಾದರೂ ಕೇಳ್ತಾರೆ. ಹೌದಾ? ಬೇಸಿಕ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಕ್ವಶನ್ಸ್. ಹೌದಾ? ಸೊ ಕಂಪ್ಯೂಟರ್ ಕ್ವಶನ್ಸ್ ಬೇಸಿಕ್ಸ್ ಕೇಳ್ತಾರೆ. ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟು, ಇಮೇಲ್ ಹ್ಯಾಂಡ್ಲಿಂಗು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನೋಡ್ಕೊಂಡು ಹೋಗಿ. ಆ್ಯಂಡ್ ನೈಟ್ ಶಿಫ್ಟ್ ಬಗ್ಗೆ ಕೇಳ್ತಾರೆ. ನೀವು ವರ್ಕ್ ಮಾಡೋಕೆ ರೆಡಿ ಇದ್ದೀರಾ ಅಂತ ಕೇಳಿದಾಗ ಓಕೆ ಅಂತೇಳಿ, ವರ್ಕ್ ಬೇಕು, ಜಾಬ್ ಬೇಕಂದ್ರೆ, ಬೇಡಪ್ಪ ಅಂದರೆ ಆಗಲ್ಲ ಅಂತೇಳಿ ಅಷ್ಟೇ. ಆಮೇಲೆ ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್ನ ಕಲ್ಕೊಳ್ಳಿ. ಯಾವ ಥರ ನೀವು ಕಾಲ್ ಮಾಡಿ ಯಾವ ಥರ ಕಸ್ಟಮರ್ನ ಹ್ಯಾಂಡಲ್ ಮಾಡಬೇಕು, ಆ ಸ್ಕಿಲ್ಸ್ನ ಕಲ್ಕೊಳ್ಳಿ. ನೀವು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ರೆ 100% ಸಿಗ್ತಾವೆ ಯಾವ ಥರ ಹ್ಯಾಂಡಲ್ ಮಾಡ್ಬೇಕಂತೇಳಿ. ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಸ್ಕಿಲ್ಸ್ ಬಂದುಬಿಟ್ಟು ಅವ್ರು ಏನೇನು ಸ್ಕಿಲ್ಸ್ ಪ್ರಿಫರ್ ಮಾಡಿದಾರಪ್ಪ, ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರಬೇಕು. ಆ್ಯಂಡ್ ಸಿಂಪಲ್ ಟೆಕ್ನಿಕಲ್ ಪ್ರಾಬ್ಲಮ್ಸ್ನ ಎಫೆಕ್ಟಿವ್ ಆಗಿ ಸಾಲ್ವ್ ಮಾಡಬೇಕು. ಹೌದಾ? ಸೊ ಯಾವುದೇ ಸಣ್ಣ ಪ್ರಾಬ್ಲಮ್ ಬಂದರೂ ಅದನ್ನ ನೀಟಾಗಿ, ಸಿಂಪಲ್ ಆಗಿ, ಒಳ್ಳೆ ರೀತಿಯಲ್ಲಿ ಸಾಲ್ವ್ ಮಾಡಬೇಕು. ಕೊಲಾಬ್ರೇಟ್ಸ್ ವಿತ್ ದ ಟೀಮ್ ಮೆಂಬರ್ಸ್. ಹೌದಾ? ಸೊ ಟೀಮ್ ಮೆಂಬರ್ಸ್ನ ಚೆನ್ನಾಗಿ ರಿಲೇಷನ್ಶಿಪ್ ಇಟ್ಕೋಬೇಕು. ಆ್ಯಂಡ್ ರೆಡಿ ಟು ವರ್ಕ್ ಫಾರ್ US ಟೈಮ್ ಝೋನ್. US ಟೈಮ್ ಝೋನ್ ಜೊತೆ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಹೌದಾ? ಸೊ ಅಂದರೆ ನೈಟ್ ಶಿಫ್ಟ್ ಇರುತ್ತೆ ಅಂತ ಅರ್ಥ. ನೈಟ್ ಶಿಫ್ಟ್ ಇರುತ್ತೆ. ಆ್ಯಂಡ್ ಇಂಗ್ಲೀಷ್ ಕಂಪಲ್ಸರಿ ಇರುತ್ತೆ, ಇಂಗ್ಲೀಷ್ ಬರಲೇಬೇಕು. ಇಂಗ್ಲೀಷ್ ಬಂದರೆ ಮಾತ್ರ ಅಪ್ಲೈ ಮಾಡಿ. ರೆಡಿ ಟು ವರ್ಕ್ 24/7 ರೊಟೇಷನ್ ಶಿಫ್ಟ್. ಹೌದಾ? ನೈಟ್ ಶಿಫ್ಟು ಆಗಲಿ, ಮಾರ್ನಿಂಗ್ ಶಿಫ್ಟ್ ಆಗಲಿ, ಅದಕ್ಕೂ ಎಲ್ಲದರ ಶಿಫ್ಟಿಗೂ ನೀವು ರೆಡಿ ಇದ್ದರೆ ಅಪ್ಲೈ ಮಾಡ್ಬೋದು. ಹೌದಾ? ಆಮೇಲೆ ಹೈ ಲೆವೆಲ್ಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಸರ್ವಿಸ್ ಕ್ವಾಲಿಟಿ. ಹೌದಾ? ಸೊ ನಿಮ್ದು ಮಾತಾಡೋ ಸ್ಕಿಲ್ಲಲ್ಲಿ ಕಸ್ಟಮರ್ ಜೊತೆ ಚೆನ್ನಾಗಿ ಮಾತಾಡಬೇಕು, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು ಮಾತಾಡೋರಲ್ಲಿ. ಹೌದಾ? ನೀವು ಚೆನ್ನಾಗಿ ಮಾತಾಡ್ತೀರಾ ಅಂತೆ, ಕರೆಕ್ಟಾ? ಸೊ ನೆಕ್ಸ್ಟು ಕ್ಯಾರಿಯರ್ ಗ್ರೋತ್ ಬಂದ್ಬಿಟ್ಟು. ಹೌದಾ? ಸೊ ನೀವು ಏನಾದರೂ ಈ ಕಂಪ್ನಿ ಜಾಯ್ನ್ ಆದರೆ ಏನೇನು ನಿಮಗೆ ಕ್ಯಾರಿಯರ್ ಗ್ರೋತ್ ಯಾವ ಥರ ಇದೆ. ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅಂತ ಜಾಯ್ನ್ ಆದರೆ ಸೀನಿಯರ್ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಅಂತ ಆಗ್ಬೋದು, ಆ್ಯಂಡ್ ಕ್ವಾಲಿಟಿ ಅನಾಲಿಸ್ಟ್ ಅಂತ ಆಗ್ಬೋದು, ಟೀಮ್ ಲೀಡರ್ ಅಂತ ಆಗ್ಬೋದು, ಆಮೇಲೆ ಟ್ರೈನಿಯರ್ ಆರ್ ಆಪರೇಷನ್ಸ್ ಸೂಪರ್ವೈಸರ್ ಅಂತ ಆಗ್ಬೋದು. ಹೌದಾ? ಇದೆಲ್ಲ ವಿತಿನ್ 2 years ಒಳಗಡೆ ನಿಮ್ಮ ಸ್ಕಿಲ್ಸ್ ಚೆನ್ನಾಗಿದ್ದರೆ ಬೇಗ ಆಗ್ತೀರಾ, ಇಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಸೊ ಅಪ್ಲೈ ಯಾವ ಥರ ಮಾಡಬೇಕಪ್ಪ ಅಂದರೆ ಈ ಮೇಲ್ಗೆ ಬರ್ಕೊಳ್ಳಿದ್ನ ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಮೇಲ್ಗೆ ನಿಮ್ಮದು ಅಪ್ಡೇಟೆಡ್ ರೆಸ್ಯೂಮ್ನ ಸೆಂಡ್ ಮಾಡಿ. ಅದರಲ್ಲಿ ನಿಮಗೆ ಆಲ್ಮೋಸ್ಟು BPO ಪೋಸ್ಟದ್ದು ಯಾವ ಥರ
ಇರುತ್ತಲ್ಲ ಅದನ್ನ ಹೈಲೈಟ್ ಮಾಡಿ ತೋರಿಸಿ, ಹೌದಾ. ಆ್ಯಂಡ್ ಅಪ್ಲೈ ಮಾಡುವ ನೀವು ಮೇಲ್ ಕಳಿಸುವಾಗ ಸಬ್ಜೆಕ್ಟ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ, ಹೌದಾ. ಸಬ್ಜೆಕ್ಟ್ ಏನಂತ ಅಪ್ಲಿಕೇಶನ್ ಫಾರ್ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಸಬ್ಜೆಕ್ಟಲ್ಲಿ ಹಾಕಿ, ವಿತೌಟ್ ಸಬ್ಜೆಕ್ಟ್ MT ಹಾಕಿ ಹಾಗೆ ಸೆಂಡ್ ಮಾಡಬೇಡಿ. ಸಬ್ಜೆಕ್ಟ್ ಹಾಕಿಬಿಟ್ಟು ಆಮೇಲೆ ನಿಮ್ಮ ರೆಸ್ಯೂಮ್ನ ಅಪ್ಡೇಟ್ ಮಾಡಿ ಸೆಂಡ್ ಮಾಡಿ, ಹೌದಾ. ಅವರಿಂದ ಫೋನ್ ಬರುತ್ತೆ, ಫೋನ್ ಬಂದು ಅಟೆಂಡ್ ಆಗಿ ಯಾರು ಜಾಬ್ ಅಪ್ಲೈ ಮಾಡ್ತಿರಲ್ಲ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಜಾಬ್ ಸಿಗಲಿ ಅಂತ ಕೇಳ್ಬೋದಾ. ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಿಮಗೆ ಜಾಬ್ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಗ್ರೂಪ್ ಇದೆ, ಗ್ರೂಪ್ ಲಿಂಕ್ಗೆ ಜಾಯ್ನ್ ಆಗಿ, ಯಾವ್ದು ಬೇಕಾದಕ್ಕೆ ಜಾಯ್ನ್ ಆಗಿ, ವಾಟ್ಸಪ್ ಆರ್ ಟೆಲಿಗ್ರಾಮ್, ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೆ ಅದಕ್ಕೆ ಜಾಯ್ನ್ ಆಗಿ. 100% ಇದೇ ಥರ ನಿಮಗೆ ಡೈಲಿ ಜಾಬ್ ಅಪ್ಡೇಟ್ಸ್ ಬಂದೇ ಬರುತ್ತೆ, IT, non-IT, ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. ಸೊ ಇದೇ ಥರ ಅಪ್ಡೇಟ್ಸ್ ಬೇಕಪ್ಪ ಅಂದರೆ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್, ಆಲ್ ದ ಬೆಸ್ಟ್.